ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೇಕಲ್ ಫೋರ್ಟ್ನ ನೋಡಿದ್ವಿ. ಹಾಗೆ ಅಲ್ಲಿಂದ ರೆಡ್ ಮೂನ್ ಬೀಚಲ್ಲಿ ಸನ್ಸೆಟ್ ವ್ಯೂ. ಬೇಕಲ್ ಫೋರ್ಟಿಂದ ರೆಡ್ ಮೂನ್ ಬೀಚು 1.5 ಕಿಲೋಮೀಟರ್ ದೂರದಲ್ಲಿದೆ. ಸನ್ಸೆಟ್ ವ್ಯೂ ಅಂತೂ ತುಂಬಾ ಅಮೇಝಿಂಗ್ ಆಗಿತ್ತು. ಇಲ್ಲಿ ಅಮ್ಯೂಸ್ಮೆಂಟ್ ರೈಡ್ಸ್, ಫನ್ ಆ್ಯಕ್ಟಿವಿಟೀಸ್ ಮತ್ತು ವಾಟರ್ ಸ್ಪೋರ್ಟ್ಸ್ ಕೂಡ ಇದೆ. ಇದು ಒನ್ ಆಫ್ ದ ಬೆಸ್ಟ್ ಬೀಚ್ ಇನ್ ಕಾಸರಗೋಡ್. ಇಲ್ಲಿ ಸನ್ಸೆಟ್ ಹೇಗಿತ್ತು ನೋಡೋಣ ಬನ್ನಿ. It's a new world out there. ಅರೆರೆ ಅವಳ ನಗುವ ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಸಂಜೆಗೆ ಹಾಡಾಗಲು ತಂಗಾಳಿಯ ತಯಾರಿ, ಸದ್ದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ. ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಿ, ಕೂಗು ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ, ಮೈಗೂ ತಡುವುದನೆ ಮರೆತಿದೆ. ಬಾನಲಿ ಮೂರು ದಾರಿಯ ತಪ್ಪಿದೆ, ಈ ಹರೆಯವೂ ಬಳಿ ಬಂದರೆ ಬೋರ್ವೆಲ್ಲಿಗೂ ಬಾಯಾರಿಕೆ. ಈ ವಯಸ್ಸಿದು ಕನಸಲ್ಲವ ನನಸಾಗಿಸೋ ಕೈಗಾರಿಕೆ. ಗಿಡ ಮರವಾಗುವರ ದೊರೆತಾಗ ಬೆಟ್ಟ ಬಳಿ ಕರೆದು ಗುಟ್ಟು ಹೇಳಿದೆ, ಹೊಟ್ಟೆಯೊಳಗಿಂದ ಚಿಟ್ಟೆ ಹಾರಿದೆ. ಓ ಬಿಸಿಲೇರು ಟೈಮಲ್ಲಿ ಬೀಸಿರಲು ತಂಗಾಳಿ, ಸೇಲು ಮೂಡಲು ನೀನಿಲ್ಲಿ ಎಂತ ಮಾಡ್ತಿದ್ಯಾ? ಇಲ್ಲಿ ಗಂಡಸರೆಲ್ಲ ಬರ್ಲಿಕ್ಕಿಲ್ಲ. ಗಾಳಿ ಮಾತನ್ನೇ ಕೇಳದೆ. ಅಲ್ಲೋಡ ಪಲ್ಲವಿ, ನಮಸ್ಕಾರ ಜೋರ. ಓಡು ಕಾಲದ ಕಾಲಿಗೆ ಕಾಲು ಗೆಜ್ಜೆಯ ಕಟ್ಟಿದೆ, ದಿನ ಶಾಲೆಗೆ ಲೇಟಾದರೂ ತುಸು ನಾಚುತ್ತ ತಲೆ ಬಾಚಿದ, ಕೊಳಪೆಟ್ಟಿಗೆ ಏಟಾದರೂ ನಸು ನಾಚುತ್ತ ಕೈ ಚಾಚಿದ. ಎಳೆ ಹೃದಯಕ್ಕೆ ಮಳೆ ಸುರಿದಾಗ ಮೀಸೆ ಅಂಚಲ್ಲಿ ಆಸೆ ಚಿಗುರಿದೆ, ಬಂಚು ಬಂಚಾಗಿ ಕನಸು ಬಂದಿದೆ. ಓ ಕಿರು ನಗೆಯ ತೇರನ್ನು ಕಣ್ಣಲ್ಲೇ ಎಳೆವಾಗ, ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆ, ಏನು ಸುಳಿವನ್ನೇ ನೀಡದೆ. ಎಂತ ಮಾಡ್ದ ಎಂತ ಎಲ್ಲ ಗೊತ್ತಾಗ್ಲಿ ಸರ್. ಎಂತ ಅರ್ಲ